ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇದು ಬಂದುಬಿಟ್ಟು ಸಂಡೇ ಬ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಬೆಳಗ್ಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆನೇ ರೆಡಿಯಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೆ ಒಂದು 10 ಡೇಸ್ ಲೀವ್ ಇದೆ ಅಷ್ಟೇ. ಸೊ ಅದರಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಮಕ್ಕಳು ಅಲ್ಲೇ ಇದ್ದಾರೆ. ತುಂಬಾ ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಅವ್ರನ್ನಂತೂ. ಮನೆಯಲ್ಲಿ ಒಬ್ಬಳು ಯಾವತ್ತೂ ದಿನ ಬಿಟ್ಟಿರಲಿಲ್ಲ. ತುಂಬ ಮಿಸ್ ಮಾಡ್ಕೊಂಬಿಟ್ಟಿದ್ದೆ. ಫಸ್ಟ್ ಅವ್ರನ್ನ ನೋಡಬೇಕು ಅಂತ ಹೇಳಿದ್ದೆ. ಬೆಳಗ್ಗೆನೇ 9:30ಗೆಲ್ಲ ನಾನು ರೆಡಿಯಾಗಿ ಬಸ್ಗೆ ಬಂದುಬಿಟ್ಟೆ. ಬಟ್ ಮಾರ್ಕೆಟಿಂದ ಹೊರಡುವಾಗ ತುಂಬ ಲೇಟ್ ಮಾಡಿಬಿಟ್ಟ ಅವ್ನು ಬಸ್ಸು. ಅವನು ಯಾಕಂದರೆ ಅಲ್ಲೇ 1 ಅವರ್ ಮಾಡಿಬಿಟ್ಟ. ಅದಕ್ಕೋಸ್ಕರ ನಾನು ಊರಿಗೆ ರೀಚ್ ಆಗೋದಕ್ಕೂ ಸಹ ನಿಯರ್ಲಿ 1:30 ಆಗೋಯಿತು. ಇಲ್ಲಾಂದರೆ 12ಗೆಲ್ಲ ಸಹ ರೀಚ್ ಆಗಿಬಿಡ್ತಾಯಿದ್ವಿ. ಬರೋಷ್ಟೊತ್ತಿಗೆ ಅಣ್ಣನೂ ಇಲ್ಲೇ ಇದ್ದ. ನಂತರ ನಮ್ಮ ಚಿಕ್ಕು ನೋಡಿಬಿಟ್ಟ, ನನ್ನ ನೋಡಿದ್ದೆ ಒಂದು ಅಮ್ಮ ಅಂತ ಹೇಳಿ ದಪ್ಕೊಂಡು ತುಂಬಾ ಮಿಸ್ ಮಾಡ್ಕೊಂಡಿದ್ದ ಪಾಪ. ಒಂದು ದಪ್ಕೊಂಡು ಮುದ್ದು ಮಾಡ್ತಾ ಇದ್ದ. ನನಗೂ ಅಷ್ಟೇ ಏನು ಮಾತಾಡ್ಬೇಕು ಗೊತ್ತಾಗಲಿಲ್ಲ. ಜಸ್ಟ್ ಹಗ್ ಮಾಡ್ಕೊಂಡಿದ್ದೆ. ಅವನಿಗೆ ಮುದ್ದು ಕೊಡ್ತಾನೆ ಇದ್ದೆ. ಹೇಗೋ ಇದೆಯಾ ಅಮ್ಮನ ಮಿಸ್ ಮಾಡ್ಕೊಂಡ ಏನು ಅಂತೆಲ್ಲ ಕೇಳ್ತಾಯಿದ್ರೆ ಹ್ಞೂ ಅಂತ ಹೇಳ್ಕೊಂಡಿದ್ದ. ಆಮೇಲೆ ಸರಿ ನಮ್ಮ ದೊಡ್ಡವ್ರು ಎಲ್ಲಿ ಅಂತ ನೋಡಿದ್ರೆ ಬಂದು ಮಂಚದ ಕೆಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಯಾಕೋ ಅಂದರೆ ಏನು ಹೇಳ್ತಾ ಇಲ್ಲ. ಅವನೊಂಥರ ಅವನೊಂಥರ ಏನು ಹೇಳೋದು, ಏನೋ ಹೊಸ್ದಾಗಿ ನೋಡ್ದಂಗೆ ಅವ್ನು ಸ್ವಲ್ಪ ಹಾಗೇನೆ. ಆಮೇಲೆ ಮತ್ತೆ ಸರಿ ಹೋದ. ನಂತರ ಅವನು ರೋಬೋ ವಾಚ್ ಬೇಕು ಅಂತ ಹೇಳಿದ್ದ, ಅದನ್ನು ತೊಗೊಂಬಂದು ಕೊಟ್ಟೆ. ನಂತರ ಇಲ್ಲಿ ನಮ್ಮ ಅಣ್ಣನ ಮಗಳು ಅಲ್ಲೇ ಇದ್ದಲ್ಲ, ಸ್ವಲ್ಪ ಬಟ್ಟೆಗಳು ಆಮೇಲೆ ಸ್ನ್ಯಾಕ್ಸು ಎಲ್ಲ ತಂದಿದ್ವಿ. ಎಲ್ಲ ತೊಗೊಂಡು ತಿಂತಾ ಇದ್ದಾರೆ ಮಕ್ಕಳು. ಹಾಗೆ ಎಲ್ಲ ಸ್ನ್ಯಾಕ್ ಒಂದು ಬಿಸ್ಕೆಟ್ ನೋಡಿದ್ರೆ ತಕ್ಷಣ ತಿಂದುಬಿಡ್ಬೇಕು, ಖಾಲಿ ಮಾಡಿ ಇಟ್ಬಿಡ್ಬೇಕು. ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರು. ಊಟ ಮಾಡಿಬಿಟ್ರು ಅಂದರೆ ಬೇಡ ಅಂಥೇಳಿ ಹಾಗೆ ಹರಟೆ ಹೊಡ್ಕೊಂಡು ಎಲ್ಲ ನೋಡ್ಕೊಂಡು ಕೂತಿದ್ವಿ. ನಂತರ ಇಲ್ಲಿ ಲಂಚ್ಗೆ ಬಂದ್ಬಿಟ್ಟು ನನ್ನ ತಂಗಿ ದಮ್ ಬಿರಿಯಾನಿ ಮಾಡಿದ್ಲು. ಸೊ ಸಖತ್ತಾಗಿ ಮಾಡಿದ್ಲು ಬಿರಿಯಾನಿ ಅಂತೂ. ಫಸ್ಟೆಲ್ಲ ಮಾಡ್ತಾ ಇರಲಿಲ್ಲ, ಕುಕ್ಕರಲ್ಲಿ ಹಾಗೆ ಡೈರೆಕ್ಟ್ ಮಾಡಿಬಿಡ್ತಾಯಿತ್ತು. ಬಟ್ ಈ ನಡುವೆ ಒಂದು 4 ಟೈಮ್ಸಿಂದ ಈ ದಮ್ ಬಿರಿಯಾನಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ತುಂಬಾ ಚೆನ್ನಾಗಿ ಮಾಡಿದ್ದು. ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಕರೆಕ್ಟಾಗಿ ಮಸಾಲೆ ಖಾರ ಎಲ್ಲ ಇಟ್ಟು ಮಾಡಿತ್ತು. ಬಟ್ ನನಗೆ ಸ್ವಲ್ಪ ಬರೋದಿಲ್ಲ ಮಾಡೋದಕ್ಕೆ ದಮ್ ಬಿರಿಯಾನಿ. ಸೊ ನಾನು ಟ್ರೈ ಮಾಡಬೇಕು. ನಂತರ ಇಲ್ಲಿ ಬಿರಿಯಾನಿಗೆ ನೋಡ್ಬೋದು ಎಲ್ಲ ಕುತ್ಕೋತಾ ಇದ್ವಿ ತಿನ್ನೋದಕ್ಕೆ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಮುದ್ದೆ ಸಾರು. ಸೊ ಚಿಕನ್ ಸಾಂಬಾರು ಹಾಗೆ ಮುದ್ದೆನೂ ಸಹ ಆಯಿತು. ನಂತರ ಸೌತೆಕಾಯಿ, ಈರುಳ್ಳಿ, ಚಿಕನ್ ಸಾಂಬಾರು ಎಲ್ಲ ಆಯಿತು. ಎಲ್ಲ ಮಧ್ಯಾಹ್ನ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಹರಟೆ ಹೊಡ್ಕೊಂಡಿದ್ವಿ. ನಂತರ ಅಕ್ಕ ಅವರು ಅಮ್ಮನ ಕರ್ಕೊಂಡು ಗೋಲ್ಡ್ ಶಾಪ್ಗೆ ಹೋದರು. ಯಾಕಂದರೆ ಅಮ್ಮನ ಕಾಲುಂಗುರ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಮಾತಾಡ್ತಾಯಿದ್ರು. ನಮ್ಮ ಚಿಕ್ಕವ್ರು ನೋಡ್ಬೋದು, ಮಕ್ಕಳಿಬ್ಬರು ಇಲ್ಲಿ ಮುದ್ದೆ ತಿನ್ನೋದು ಕಲ್ತ್ಬಿಟ್ಟಿದ್ದಾರೆ. ಅದೇ ನಮ್ಮ ಮನೆಗೆ ಬಂದುಬಿಟ್ರೆ ಬ್ಯಾಂಗ್ಳೂರಿಗೆ ಮುದ್ದೆ ತಿನ್ನೋ ಅಂದರೆ ತಿನ್ನಲ್ಲ. ಇಲ್ಲಿ ಮಾತ್ರ ಮುದ್ದೆನೇ ಬೇಕಂತೆ. ಸೊ ಮುದ್ದೆ ಆರಾಮಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾರು ಹಾಕ್ಕೊಟ್ಬಿಟ್ರೆ ಅವರೇ ನೀಟಾಗಿ ತಿಂತಾರೆ. ನಮ್ಮ ಚಿಕ್ಕವನ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಮುದ್ದೆ ಇಟ್ಟಿದ್ದೀವಿ ಅದೇ ಪಕ್ಕದಲ್ಲೇ ಸಾರು ಹಾಕ್ಬಿಟ್ಟಿದ್ದೆ. ಸಾರು ಮುದ್ದೆ ದೂರ ಇರಬೇಕಂತೆ. ಅದಕ್ಕೆ ಅವ್ನ ಮುಖ ಹಂಗೆ ಇಟ್ಕೊಂಡು ಹೇಳ್ತಾ ಇದ್ದ. ನನಗೆ ನಗುನೇ ಹೌದೇನೋ ಸರಿ ಅಂತ ತಟ್ಟೆ ತಿಂದ್ಬಿಟ್ಟು ಸ್ವಲ್ಪ ಮುದ್ದೆ ದೂರ ಇರೋಷ್ಟಿಗೆ ಸೈಲೆಂಟಾಗಿ ತಿಂದ್ಬಿಟ್ಟ. ನಂತರ ನಾವಿಲ್ಲಿ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಂತರ ಅಕ್ಕ ಅವರು ಗೋಲ್ಡ್ ಶಾಪ್ಗೆ ಹೋಗೋದಕ್ಕೆ ಅವರು ರೆಡಿಯಾಗಿ ಹೊರಟರು. ನಂತರ ಅಣ್ಣ ಬಂದುಬಿಟ್ಟು ಇದೊಂದು 2 ಹೆಂಚನ್ನ ತೊಗೊಂಬಂದಿದ್ದ. ಅಂದರೆ ಇದು ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಡೋಂಥದ್ದು. ಈ ಥರ ಇದೆ. ಇದಕ್ಕೆ ಸ್ಟ್ಯಾಂಡ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆರಾಮಾಗಿ ಗ್ಯಾಸ್ ಸ್ಟವ್ ಮೇಲೆ ಒಲೆ ಮೇಲೆ ಇಟ್ಕೊಂಡು ಹಾಗೆ ಮಾಡ್ಕೋಬೋದು. ಫಸ್ಟ್ ನಾವು ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಅದ್ರ ಮೇಲಿರುವಂಥ ಕಲರ್ ಕೋಟಿಂಗ್ ಎಲ್ಲ ಸಹ ಚೆನ್ನಾಗಿ ತೊಳೆದು ಬಿಡಬೇಕು, ನೀಟಾಗಿ ಸ್ಕ್ರಬ್ ಮಾಡಬೇಕು. ಆಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು ಮಣ್ಣಿನ ಪಾತ್ರೆಗಳ ಮೇಲೆ ಮಾಡುವಂಥದ್ದು. ಈಗಂತೂ ಎಲ್ಲ ಕಡೆ ಮತ್ತೆ ಎಲ್ಲರೂ ಸಹ ಈ ಸ್ಟೀಲು, ಅಲ್ಯೂಮಿನಿಯಮ್ಮು, ನಾನ್ ಸ್ಟಿಕ್ ಎಲ್ಲ ಬಿಟ್ಬಿಟ್ಟು ಮತ್ತೆ ಮಣ್ಣಿನ ಪಾತ್ರೆಗಳಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಒಳ್ಳೆಯದು ಸಹ. ಅದಕ್ಕೋಸ್ಕರ ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ತಗೊಂಡಿದ್ದೀನಿ. ನಂತರ ರಾತ್ರಿ ಊಟಕ್ಕೆ ಮತ್ತೆ ಮುದ್ದೆ ಸಾರು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಮಲ್ಕೊಂಡ್ವಿ. ಇಲ್ಲಿಗೆ ಈ ದಿನದ ವ್ಲಾಗನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಬಾಯ್.